ಅರ್ಧ ರಾತ್ರಿಯಲ್ಲಿ ಬಂದ ಒಂದು ಫೋನ್ ಕರೆನಾ? ಅಷ್ಟಕ್ಕೂ ರಾತ್ರಿ ನಡೆದಿದ್ದಾದ್ರೂ ಏನು? ಬನ್ನಿ ತಿಳ್ಕೊಳ್ಳೋಣ. ವೆಲ್ಕಮ್ ಬ್ಯಾಕ್ ಟು ಕೀರ್ತನಾ ಕನ್ನಡತಿ ಯೂಟ್ಯೂಬ್ ಚಾನಲ್. ಇದು ಒಂದು ಕಾಲ್ಪನಿಕ ಕಥೆಯಾಗಿರುತ್ತೆ. ಈ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡ್ದೇನೆ ಎಲ್ಲರೂ ನೋಡಿ. ಒಂದು ದಿನ ಫುಲ್ಲು ಜೋರು ಮಳೆ ಬರ್ತಾ ಇರುತ್ತೆ. ಫುಲ್ ಗಾಳಿ ಬೀಳ್ತಾ ಇರುತ್ತೆ, ಗುಡುಗು ಮಿಂಚು ಬರ್ತಾ ಇರುತ್ತೆ. ರಾಹುಲ್ ಆಫೀಸ್ ವರ್ಕ್ ಮೇಲೆ ಬೇರೆ ಕಡೆ ಹೋಗಬೇಕಾಗಿರುತ್ತೆ. ಅನಿತಾ ಒಬ್ಬಳೇ ಇರ್ತಾಳೆ ಮನೆಯಲ್ಲಿ, ಫುಲ್ ಗಾಬರಿಯಾಗಿರ್ತಾಳೆ. ಅವನು ನಾನು ಇನ್ನೇನು ಬರ್ತೀನಿ, ಎದುರ್ಕೊಳ್ಬೇಡ, ಆರಾಮಾಗಿ ಮಲ್ಕೋ ಅಂತ ಹೇಳಿ ರಾಹುಲ್ ಹೊರಡ್ತಾನೆ. ಅವತ್ತಿನ ದಿನ ಬೇರೆ ಫುಲ್ ಜೋರು ಮಳೆ ಬೇರೆ ಬರ್ತಾ ಇರುತ್ತೆ. ತಡ ರಾತ್ರಿ 12 ಗಂಟೆ ಆಗಿರುತ್ತೆ. ಅನಿತಾ ಸ್ವಲ್ಪ ಹೊತ್ತು ಕೂತ್ಕೊಂಡು ಬುಕ್ಸ್ನ ಓದೋಣ ಅಂತ ಹೇಳಿ ಬುಕ್ಸ್ನ ಓದ್ತಾಳೆ. ಆದಮೇಲೆ ರೂಮ್ ಕಡೆ ಮಲ್ಗೋಣ ಅಂತ ಹೋಗ್ತಿರ್ತಾಳೆ. ಅದೇ ಟೈಮಲ್ಲಿ ಅವಳಿಗೊಂದು ಅನ್ನೋನ್ ನಂಬರಿಂದ ಫೋನ್ ಕರೆ ಬರುತ್ತೆ. ಅವಳು ಇಷ್ಟೊತ್ತಾಗಿ ಯಾಕೆ ಫೋನ್ ಮಾಡ್ತಿರ್ಬೋದು ಅಂತ ಹೇಳಿ ಫೋನ್ನ ರಿಸೀವ್ ಮಾಡಿ ಮಾತಾಡ್ತಾಳೆ. ಆದರೆ ಆ ಕಡೆಯಿಂದ ಆ ವ್ಯಕ್ತಿ, ನಿಮ್ಮ ಮನೆಗೆ ಯಾರೋ ಬಂದಿದ್ದಾರೆ, ನೀನು ಗಾಬರಿ ಆಗಬೇಡ, ಆ ವಿಂಡೋ ಓಪನ್ ಮಾಡಿ ನೋಡೋಕ್ಕೆ ಹೋಗಬೇಡ ಅಂತ ಹೇಳ್ತಾನೆ. ಇವಳು ಯಾಕೆ ಇವ್ರು ಹಿಂಗೆ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ಫುಲ್ ಗಾಬರಿ ಆಗ್ತಾಳೆ. ಗಾಬರಿಯಿಂದನೇ ಹೋಗಿ ವಿಂಡೋ ಓಪನ್ ಮಾಡಿ ನೋಡ್ತಾಳೆ, ಆಚೆ ಹೊರಗಡೆ ಯಾರು ಇದ್ದಾರಾ ಅಂತ ಹೇಳಿ. ಬಟ್ ಅಲ್ಲಿ ಹೊರಗಡೆ ಯಾರು ಕಾಣಿಸೋದಿಲ್ಲ, ಅಲ್ಲಿ ಯಾರು ಇರೋದು ಇಲ್ಲ. ಮತ್ತು ಅದೇ ನಂಬರಿಂದ ವ್ಯಕ್ತಿ ಕಾಲ್ ಮಾಡ್ತಾನೆ ಅನಿತಾಗೆ. ಈಗ ಈ ಸರಿ ಹೇಳ್ತಾನೆ, ಅವಳು ರಿಸೀವ್ ಮಾಡಿದಾಗ ಓಪನ್ ಮಾಡಿ ನೋಡಬೇಡ ಅಂತ ಅಂದರೆ ನೋಡಿದ್ಯಾ, ಇವಾಗ ಬಾಗಿಲು ಬಡಿತಾನೆ ನೋಡು, ಓಪನ್ ಮಾಡಬೇಡ ಡೋರ್ನ ಅಂತ ಹೇಳ್ತಾನೆ. ಸೇಮ್ ಟೈಮ್ಗೆ ಬಾಗಿಲು ಬಡಿತಾನೆ. ಅವಳಿಗೆ ಫುಲ್ಲು ಗಾಬರಿ ಆಗೋಗುತ್ತೆ. ಯಾರಿರ್ಬೋದು ನೋಡೋಣ ಅಂತೇಳಿ ಗಾಬರಿಲ್ಲೇ ಡೋರ್ ಓಪನ್ ಮಾಡೋಕ್ಕೆ ಹೋಗ್ತಾಳೆ. ಓಪನ್ ಮಾಡಿ ಸಹ ನೋಡ್ತಾಳೆ, ಬಟ್ ಅಲ್ಲಿ ಯಾರೂ ಇರಲ್ಲ. ಮತ್ತೆ ಅವಳಿಗೆ ಅದೇ ನಂಬರಿಂದ ಫೋನ್ ಕರೆ ಬರುತ್ತೆ. ಆಗ ಅನಿತಾಗೆ ತುಂಬ ಗಾಬರಿ ಆಗುತ್ತೆ. ಅವಳು ಫೋನ್ ರಿಸೀವ್ ಮಾಡಿರ್ತಾನೆ, ಯಾರು ನೀನು, ಯಾಕೆ ಹಿಂಗೆ ಮಾಡ್ತಿದ್ಯಾ ಅಂತ. ಆಗ ವ್ಯಕ್ತಿ ಹೇಳ್ತಾನೆ, ಅಯ್ಯೋ ನೀನು ಡೋರ್ ಓಪನ್ ಮಾಡಿಬಿಟ್ಟೆ, ಈಗ ವ್ಯಕ್ತಿ ನೀ ಮನೆ ಒಳಗೆ ಬಂದುಬಿಟ್ಟಿದ್ದಾನೆ, ನೀನು ಹಿಂದೆನೇ ನಿಂತಿದ್ದಾನೆ, ಹಿಂದೆ ತಿರುಗಿ ನೋಡಬೇಡ ಅಂತ. ಅಷ್ಟಕ್ಕೂ ಅನಿತಾಗೆ ಪದೇ ಪದೇ ಫೋನ್ ಮಾಡ್ತಿರೋದು ಯಾರು ಅವಳಿಗೆ ಯಾರು ಅವ್ರ ಮನೆಗೆ ಬಂದಿದ್ದಾರೆ? ಅವ್ರ ಗಂಡನೇ ಆಟಾಡಿಸ್ತಿದ್ದಾರಾ ಅಥವಾ ನಿಜವಾಗ್ಲೂ ಯಾರಾದ್ರು ಬಂದಿದ್ದಾರಾ? ಈ ವಿಡಿಯೋನ ನೋಡೋಣ. ಪಾರ್ಟ್ 2ನಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಈ ವಿಡಿಯೋ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಈ ವಿಡಿಯೋನ ಯಾರೂ ಸ್ಕಿಪ್ ಮಾಡ್ಕೊಳಕ್ಕೆ ಹೋಗಬೇಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಮತ್ತು ಈ ವಿಡಿಯೋ ನನ್ನ ಮೊದಲನೇ ವಿಡಿಯೋ ಆಗಿರುತ್ತೆ. ಇದರಲ್ಲಿ ಏನಾದರೂ ತಪ್ಪಾಗಿದೆ ದಯವಿಟ್ಟು ಕ್ಷಮೆ ಇರಲಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.